ನಮಗೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕಳೆದ ದಿನಗಳೆಲ್ಲ ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸುತ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಾಕ್ಯ. ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಮೋಶೆ ತನ್ನ ಸೇವೆಯ ಮುಕ್ತಾಯದ ಸಮಯದಲ್ಲಿ 12 ಕುಲಗಳನ್ನು ಕರೆದು ಅವರಿಗೆ ಕೊಡ್ತಾ ಇರುವಂತಹ ಒಂದು ಆಶೀರ್ವಾದ ವಚನವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮೋಶೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಸಫಲವಾಗಿ ಆ ಜನರನ್ನು ಕರ್ಕೊಂಡು ಕಾನಾನ್ ದೇಶಕ್ಕಿರುವ ಪ್ರಯಾಣದಲ್ಲಿ ಬರ್ತಾ ಇರುವಾಗ, ಇನ್ನೇನು ಕಾನಾನ್ ದೇಶದ ಹತ್ರ ಪಿಸ್ಗಾ ಬೆಟ್ಟದ ಬಳಿಯಲ್ಲಿ ಬಂದಂಥ ಸಮಯದಲ್ಲಿ ದೇವರು ಅವನಿಗೆ ಹೇಳ್ತಾರೆ, ನೀನು ನನ್ನ ಗೌರವವನ್ನು ಕಾಪಾಡದೇ ಇದ್ದುದರಿಂದ, ಇಸ್ರಾಯೇಲರ ಮುಂದೆ ನನ್ನನ್ನು ಅವಮಾನಪಡಿಸಿದ್ದರಿಂದ ನೀನು ಕಾನಾನ್ ದೇಶಕ್ಕೆ ಪ್ರವೇಶಿಸಬಾರ್ದು, ನೀನು ಇಲ್ಲಿಯೇ ಪ್ರಾಣ ಬಿಡಬೇಕು ಎಂಬುದಾಗಿ ಮೋಶೆಗೆ ಆಜ್ಞೆ ಮಾಡ್ತಾರೆ. ಮೋಶೆಗೆ ಅದು ಇಷ್ಟ ಇರಲ್ಲ. ಮೋಶೆ ದೇವ್ರ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ತಾರೆ, ಪ್ಲೀಸ್ ನನ್ನನ್ನು ಕಳಿಸ್ಕೊಡಿ, ಪ್ಲೀಸ್ ನನ್ನನ್ನು ಕಳಿಸ್ಕೊಡಿ, ನಾನು ಹೋಗ್ತೀನಿ. ಆದರೆ ದೇವರು ಒಪ್ಪೋದೇ ಇಲ್ಲ. ದೇವರಲ್ಲಿ ಒಪ್ಪದೆ ಅವನನ್ನು ನೀನು ಇಲ್ಲೇ ಮರಣ ಹೊಂದಬೇಕು, ಪ್ರಾಣ ಬಿಡಬೇಕು ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೀವಿ. ಹಾಗೆ ಆ ಮರಣವನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಕೆಲವು ಉಪನ್ಯಾಸಗಳನ್ನು ಮಾಡ್ತಾನೆ. ನಂತರ 33ನೇ ಅಧ್ಯಾಯದಲ್ಲಿ ಓದುವಾಗ ಮೋಶೆ ಇಸ್ರಾಯೇಲರ 12 ಕುಲಗಳ ವಿಷಯದಲ್ಲಿ ಹೇಳಿದಂತಹ ಆಶೀರ್ವಾದದ ವಚನಗಳನ್ನು ನೋಡ್ಬೋದು. ಒಂದೊಂದು ಕುಲಗಳು ಮುಂದೆ ಏನಾಗ್ತದೆ, ಯಾವ ರೀತಿ ಇವಾಗಿದ್ದಾರೆ, ಮುಂದೆ ಏನಾಗ್ತಾರೆ ಎಂಬ ಒಂದು ಆಶೀರ್ವಾದ ವಚನಗಳನ್ನು ಮೋಶೆ ಒಬ್ಬೊಬ್ಬರಿಗಾಗಿ ಹೇಳೋದನ್ನು ನಾವು ನೋಡ್ತೀವಿ. ಒಂದೊಂದು ಕುಲಗಳ ಕುರಿತಾಗಿ ಹೇಳುತ್ತಾ ಬಂದು ಕೊನೆಗೆ ಟೋಟಲ್ಲಾಗಿ ಇಸ್ರಾಯೇಲರಿಗೆ ಹೇಳ್ತಾನೆ. ನಾವು ಒಂದರಿಂದ ಕುಲಗಳಿಂದ ನೋಡ್ತಾ ಬರಬೇಕಾದ್ರೆ ಆತನು ರೂಬೇನ್ ಕುಲದಿಂದ ಪ್ರಾರಂಭ ಮಾಡಿ ಎಲ್ಲ ಕುಲಗಳಿಗೂ ಸಹ ಹೇಳಿ ಕೊನೆಗಾಗಿ ಟೋಟಲ್ಲಾಗಿ ಇಸ್ರಾಯೇಲರಿಗೆ ಹೇಳುವಂಥ ಒಂದು ಮಾತೇನು ಅಂದರೆ, ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಮಾತ್ರವಲ್ಲ, ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಅದರ ಅರ್ಥ ಮೋಶೆ ಇಸ್ರಾಯೇಲರಿಗೆ ಹೇಳ್ತಾನೆ, ಇಸ್ರಾಯೇಲರೇ, ನೀವೆಷ್ಟೋ ಧನ್ಯರು. ಯಾಕೆ? ನಿಮ್ಮಷ್ಟು ಭಾಗ್ಯವಂತರು ಈ ಭೂಮಿಯಲ್ಲಿ ಯಾರೂ ಇಲ್ಲ. ಯಾಕೆಂದರೆ ಒಂದು ಜನಾಂಗವನ್ನು ಆರಿಸಿಕೊಂಡು ಆ ಜನಾಂಗವನ್ನು ನಡೆಸಿಕೊಂಡು ಆ ಮುಂದೆ ಸಾಗಿಸಿ ಅವರನ್ನು ಕರ್ಕೊಂಡು ಇನ್ನೇನು ಕಾನಾನ್ ದೇಶಕ್ಕೆ, ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಎಂಟರ್ ಆಗುವಂತಹ ಹತ್ತಿರದಲ್ಲಿ ನಿಂತಿದ್ದಾರೆ. ಈಗ ಮೋಶೆ ಅವ್ರಿಗೆ ಹೇಳ್ತಾರೆ, ನಿಮ್ಮಷ್ಟು ಧನ್ಯರು ಯಾರು? ನಿಮ್ಮಷ್ಟು ಭಾಗ್ಯವಂತರು ಯಾರು? ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಾವು ಈ ವಾಕ್ಯವನ್ನು ಅನ್ವಯಿಸಿಕೊಂಡು ಹೇಳಬೇಕು, ನಮ್ಮಷ್ಟು ಧನ್ಯರು ಯಾರು? ನಮ್ಮ ಕುಟುಂಬ ವರ್ಗದವರು, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ಅನೇಕರು ನಮ್ಮಿಂದ ದೂರವಾಗಿರುವಂಥ ಸಮಯದಲ್ಲಿ, ಅನೇಕರು ನಮ್ಮ ಆ ಜೊತೆಯಲ್ಲಿ ಇಲ್ಲದೇ ಇರುವಂತಹ ಸಮಯದಲ್ಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಆಶೀರ್ವಾದ ಮಾಡುವ, ನಮ್ಮ ಜೀವಿತದಲ್ಲಿ ಧನ್ಯತೆಯ ಅನುಭವವನ್ನು ಕೊಟ್ಟಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ಹೇಳಬೇಕು, ದೇವರೇ, ನನ್ನಲ್ಲಿ ಕೊಟ್ಟಿರುವಂತಹ ಈ ಭಾಗ್ಯಾವಸ್ಥೆಗಾಗಿ ಸ್ತೋತ್ರ. ನನ್ನನ್ನು ಕಾಯುವಂತಹ ದೇವರನೇನಾಗಿದೆಯಪ್ಪ, ನಿನ್ನ ಅನುಗ್ರಹವನ್ನು ನಾವು ಪಡೆದವರು. ಮನುಷ್ಯರಾದ ನಮ್ಮ ಜೀವಿತದಲ್ಲಿ ದೇವರ ಅನುಗ್ರಹವನ್ನು ಪಡೆದಂಥವರು ನಾವು. ದೇವರನ್ನು ಕಂಡುಕೊಳ್ಳದೆ ಜೀವಿಸ್ತಾ ಇದ್ದಂತಹ ಸಮಯದಲ್ಲಿ ಅಲ್ಲಿಂದ ನನ್ನನ್ನು, ನಿಮ್ಮನ್ನು ದೇವರು ತಿಳಿದುಕೊಂಡು ದೇವರು ನಮ್ಮನ್ನು ಕರೆದು ನಮ್ಮನ್ನು ಬೇರ್ಪಡಿಸಿದ ಆತನ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೇ, ನಿನ್ನ ಅನುಗ್ರಹಕ್ಕಾಗಿ ಸ್ತೋತ್ರ, ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮಂಥ ಜೀವಿತದಲ್ಲಿ ನಾವು ಕರ್ತನೆ ನಿನಗೆ ಯೋಗ್ಯವಲ್ಲದಂಥ ಸಮಯದಲ್ಲಿ ನಮ್ಮನ್ನು ಧನ್ಯರಾಗಿ ಮಾರ್ಪಡಿಸಿ, ನಮ್ಮನ್ನು ಕರೆದು ಬೇರ್ಪಡಿಸಿ ಭಾಗ್ಯಾವಸ್ಥೆಗೆ ನಮ್ಮನ್ನು ನಡೆಸಿದೆ. ಇಸ್ರಾಯೇಲ್ ಮಕ್ಕಳು ಅವರು ಮೊರೆ ಇಡ್ತಾ ಇದ್ದಂಥ ಸಮಯದಲ್ಲಿ ಐಗುಪ್ತ ದೇಶದಿಂದ ಅವರನ್ನು ಕರೆದು ಬೇರ್ಪಡಿಸಿ ಅವರನ್ನು ತನ್ನ
ಸ್ವಂತ ಜನವಾಗಿ ಮಾರ್ಪಡಿಸಿ ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ತಲುಪಿಸುವಂತಹ ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಆ ಮೋಶೆಯ ಮೂಲಕ ದೇವರು ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತಾರೆ. ಅವರನ್ನು ಸುರಕ್ಷಿತವಾಗಿ ತಗೊಂಡೋಗಲಿಡ್ತಾರೆ. ಅದೇ ರೀತಿಯಲ್ಲಿ ಪಾಪದಲ್ಲಿ ಶಾಪದಲ್ಲಿ ಬಿದ್ದಂತಹ ನನ್ನನ್ನು ನಿಮ್ಮನ್ನು ಕರೆದು ಬೇರ್ಪಡಿಸಿ ನಮ್ಮ ಕುಟುಂಬ ವರ್ಗದವ್ರನ್ನ ಬಿಟ್ಟು, ನಮ್ಮ ಸಂಬಂಧಿಕರನ್ನು ಬಿಟ್ಟು, ನಮ್ಮ ಸ್ನೇಹಿತರನ್ನು ಬಿಟ್ಟು ನಮ್ಮನ್ನೇ ಆರಿಸಿಕೊಂಡು ತನ್ನ ಮಕ್ಕಳಾಗಿ ಮಾರ್ಪಡಿಸಿ ಪರಲೋಕದ ಕನಾನಿಗೆ ನಮ್ಮನ್ನು ನಡೆಸುತ್ತಾ ಇರುವಂತಹ ದೇವರ ಕೃಪೆಗಾಗಿ ಸ್ತೋತ್ರ, ಆ ದೇವರ ಅನುಗ್ರಹಕ್ಕಾಗಿ ಸ್ತೋತ್ರ. ಈ ಹಗಲ ಸಮಯದಲ್ಲಿ ಮೋಶೆಯ ಜೊತೆಯಲ್ಲಿ ನಿಂತ್ಕೊಂಡು ಹೇಳೋಣ, ಹೌದು ನಮ್ಮಷ್ಟು ಧನ್ಯರು ಯಾರಿದ್ದಾರೆ. ಅನೇಕ ಸಂಬಂಧಿಕರಿಗೆ ಸಿಗದೇ ಇರುವಂಥ ಒಂದು ಅನುಗ್ರಹ ದೇವರೇ ನೀ ನಮಗೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ನಮ್ಮಂಥ ಭಾಗ್ಯವಂತ ಒಂದು ಅವಸ್ಥೆಗೆ ನಮ್ಮನ್ನು ನಡೆಸಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ. ಪರಲೋಕದ ಕನಾನಿಗೆ ನಮ್ಮನ್ನು ನಡೆಸ್ತಾ ಇರುವಂತಹ ಮಾರ್ಗ ಮಧ್ಯದಲ್ಲಿ ದೇವರಲ್ಲಿ ಆಶ್ರಯಿಸಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ದೇವರ ಇಷ್ಟವನ್ನು ಮಾಡುತ್ತಾ ಮುಂದೆ ಸಾಗುವುದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಆತನ ಚಿತ್ತಕ್ಕೆ ವಿಧೇಯರಾಗಿ ಆತನ ಇಷ್ಟವನ್ನು ಮಾಡುತ್ತಾ ಮುಂದೆ ಸಾಗುವಂತೆ ದೇವರು ನಮಗೆ ಕೃಪೆ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡುವಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪರಲೋಕ ಕನಾನಿಗೆ ನಮ್ಮನ್ನು ನಡೆಸ್ತಾ ಇರುವಂತಹ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ನಿನ್ನ ಅನುಗ್ರಹಕ್ಕಾಗಿ ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರಪ್ಪ. ನಾವು ಧನ್ಯರು ಸ್ವಾಮಿ, ನಾವೆಷ್ಟೋ ಭಾಗ್ಯವಂತರಪ್ಪ. ನಿನ್ನ ಆ ಪರಲೋಕದ ಪ್ರಯಾಣದಲ್ಲಿ ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.